ಒಂದು 4ಕ್ಕೆ ಎದ್ದೇನಿ. ಎದ್ದು ಅಂಗಳ ಬಾಕ್ಲ ಕಸ ಹೊಡೆದು, ಬಾಕ್ಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ಮತ್ತು ಅಡುಗೆ ಮನೆ ಕಸ ಹೊಡ್ಕೊಂಡು, ಒಲೆ ಬೂದಿ ತುಂಬಿ, ಉಷ್ಟು ಎಲ್ಲ ಮತ್ತು ಕಾಯಿಪಲ್ಲೆ ಹೆಚ್ಕೊಂಡು ಒಗ್ಗರಣೆ ಹಾಕೋರಾಗನ 5:05 ಆತೇನು ಟೈಮ್ ನೋಡು. ಒಂದು ತಾಸು ಹೋಗ್ಬಿಡ್ತೈತಿ ಮ್ಯಾಗಿನ ಕೆಲ್ಸಕ್ಕೆ ಇವು ಹೆಚ್ಚೋದು. ಹೊತ್ತಾಗ್ಬಿಡ್ತೈತಿ ನೋಡು. ಚಪಾತಿ ಅದಕ್ಕೆ ಮಾಡಿ ತಗೊಂಡಿವ ಇದ ಒಲಿಗೆ ಹಿಡ್ಕೊಂಡು ಕುಂತು ಬಿಡ್ತೈತಿ. ಪಲ್ಯದ ಏನಾಕತಿ, ಒಂದು ಕಡೆ ಒಂದು ಒಗ್ಗರಣೆ ಹಾಕಿ, ಒಂದು ಕಡೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಬಡ ಬಡ ಬೇಯ್ದು ಬಿಡ್ತೈತಿ. ಇದು ಚಪಾತಿನ ಹೊತ್ತಾಕತಿ ಒಬ್ಬೇಕೆ ಹಾಕಿನೇ, ಮತ್ತು ಲಟ್ಸೋದು ಬೇಯಿಸೋದು ಒಬ್ಬೇಕೆ ಆಗ್ಬಿಡ್ತೀನಿ. ಅದಕ್ಕೆ ಕೊರದ ಹಿಟ್ಟಿನ ಪಲ್ಯದ್ದು ಅದನ್ನೆಲ್ಲ ಮೊದಲ ಮಾಡಿ ತೆಗೆದುಬಿಟ್ಟೆ. ಇದು ಬಾಣ ಒಂದು ಮಾಡ್ಬೇಕು, ಮಡಿಕೆ ಕಾಳು ಪಲ್ಯ ಒಂದು ಮಾಡಿಬಿಟ್ರೆ ಆ ತಡಿಗೆ ಮತ್ತು ಮ್ಯಾಗಿನ ಒಟ್ಟು ಬಾಂಡೆ ಕುಡ್ರಿತಾವೆ ಮತ್ತೆಲ್ಲ ತಿಕ್ಕಿ ಒಟ್ಟು ಅರ್ಬಿ ಅದು ಒಗ್ಯಾನ ಮಾಡಿ ಹೋಗ್ಬಿಟ್ರೆ ಚಿಂತ ಬಿಡ್ತೈತಿ. ಮತ್ತು ಎಷ್ಟೊತ್ತಿಗೆ ಬರ್ತೇವೆ ಏನೋ, ಮತ್ತು ಊರಿಗೆ ಹೋದ್ರೆ ಬಸ್ಸಿಂದ ಒಂದು ಅನುಕೂಲ ನೋಡ್ಕೊಂಡು ಬರ್ಬೇಕಲ್ಲ. ಮತ್ತು ಕಮೆಂಟ್ ಒಳಗೆ ನಿಮ್ಮ ಮನೆ ಒಳಗೆ ಬಾಣ ಯಾವ ರೀತಿ ಮಾಡ್ತೀರಿ ಅಂತಂದು ಕಮೆಂಟ್ಸ್ ಬರತ್ತಿದ್ವಿ ರೀ. ನಾವು ಮೊಸರನ್ನಕ್ಕೆ ಬಾಣ ಅಂತ ಕರಿತೀವಿ ರೀ. ನಾವು ಮನೆ ಒಳಗೆ ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ರೀ, ಈಗ ಅನ್ನನ ಮೆತ್ತಗೆ ಅಗಳಿಲ್ದಂಗೆ ಎಲ್ಲನೂ ನಾವು ಅದನ್ನು ಒಂದು ಹುಟ್ಟು ಅಥವಾ ಚಮಚೆ ಸಹಾಯದಿಂದ ಏನಿರ್ತೈತಲ್ಲ ರೀ, ಅದನ್ನೆಲ್ಲ ಅಗಳು ಒಡೆದು ಅದನ್ನು ಚೆಂದಾಗ ಮುಗಿಸ್ಬೇಕು ರೀ. ಅದನ್ನು ಮುಗಿಸಿದಾದ್ಮೇಲೆ ಸ್ವಲ್ಪ ಅನ್ನ ಆರ್ತೈತಪ್ಪ ಅಂತಂದು ಆರಕ್ಕೆ ಬಂದಮೇಲೆ ಹಾಲು ಕೆನೆ ಸಮೇತ ಹಾಕ್ರಿ, ಬಾಣ ಭಾಳ ರುಚಿ ಬರ್ತೈತಿ. ನಾವು ಮೊಸರು ಹಾಕೋದಿಲ್ಲ ರೀ, ಹುಳಿ ಭಾಳ ಬರ್ತೈತೆ ಅಂತೇಳಿ. ನಿಮಗೇನಾರ ಮೊಸರು ಬೇಕಪ್ಪ ಅಂತಂದ್ರೆ ನೀವು ಹಾಕ್ಕೋಬೋದು. ನಾವು ಮನೆ ಒಳಗೆ ಮೊಸರು ಹಾಕಂಗಿಲ್ಲ ರೀ, ಬರೀ ಹಾಲು ಹಾಕಿರ್ತೀವಿ ರೀ. ನೀವು ಸ್ವಲ್ಪ ಬೇಕಪ್ಪ ಅಂತಂದ್ರೆ ಸಣ್ಣ ಚಮಚ ಇರ್ತಲ್ಲ, ಒಂದು ಚಮಚ ಹಾಕೋರಿ ಸಾಕು. ಆಮೇಲೆ ಅದಕ್ಕೆ ಒಗ್ಗರಣೆ ನಾವು ತುಪ್ಪ ಬಿಸಿ ಆದ್ಮ್ಯಾಗ ರೀ ಉದ್ದಿನಬೇಳೆ ಹಾಕ್ತೀವಿ ರೀ. ಉದ್ದಿನಬೇಳೆ ಮತ್ತು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕ್ತೀವಿ ರೀ. ಆಮೇಲೆ ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿಕಾಯಿ ಹಾಕ್ತೀವಿ ರೀ. ಹಾಕಿ ಅದನ್ನು ಒಗ್ಗರಣೆ ಎಲ್ಲ ಮಾಡಿ ಅದಕ್ಕೆ ನಾವು ಅನ್ನ ಹಾಲು ಕಲಸಿರ್ತೀವಲ್ಲ ರೀ, ಅದಕ್ಕೆ ಒಗ್ಗರಣೆ ಹಾಕಿಬಿಡ್ಬೇಕು ರೀ. ಆಮೇಲೆ ಉಪ್ಪು ಅದನ್ನು ಚೂರು ನೋಡ್ಕೊರಿ. ನೀವು ಮೇಲೆ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋರಿ, ಬಾಣ ತಯಾರಾಕತ್ತಿ, ಭಾಳ ರುಚಿ ಆಕತಿ. ಕೆನೆ ಸಮೇತನ ಹಾಕ್ರಿ. ನೀವು ಹಾಲು ಏನು ಕಾಸಿರ್ತೀರಲ್ಲ ರೀ, ಅವತ್ತಿನ ದಿನದ ಅವತ್ತೇನ ಹಾಲು ಹಾಕ್ರಿ. ಯಾಕಂದ್ರೆ ಎಲ್ಲರ ಊರಿಗೆ ಅದು ಕಟ್ಕೊಂಡು ಹೋಗೋ ಮುಂದೆ ಈಗ ಬಿಸಿಲಿನ ದಿನ ಅಲ್ರಿ, ತಡೆಯೋದಿಲ್ಲ. ಹಾಗಾಗಿ ಅವತ್ತು ತೊಗೊಂಡಿದ್ದಕ್ಕೆ ಅವತ್ತ ಕಾಶಿ ಕೆನೆ ಸಮೇತ ನೀವು ಹಾಕೋದ್ರಿಂದ ಬಾಣ ಭಾಳ ರುಚಿ ಬರ್ತೈತೆ ರೀ, ಬೆಣ್ಣೆ ತಿಂದಂಗೆ ಆಗುತ್ತೆ. ಈ ರೀತಿ ನೀವು ಮಾಡಿ ಯಾವ ರೀತಿ ಬಂದೈತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಸಾಸಿವೆ ಜೀರಿಗೆ ಹಾಕಂಗಿಲ್ಲ ನೋಡ್ರಿ. ಅಡುಗೆ ಮಾಡೋದು ಹಗರು ಇವ್ರ ಊರಿಗೆ ಇವಾಗ ಗಂಡ್ಮಕ್ಳನ್ನ ಹುಡುಗರನ್ನ ಹೊಂಡಿಸ್ಕೊಂಡು ಹೋಗೋರಾಗ ಸಾಕಾಕತಿ. ಬಡ ಬಡದ ಓಡಾಡೋದಿಲ್ಲ, ಜಳಕ ಮಾಡೋದಿಲ್ಲ, ಬಸ್ ಬರೋ ಟೈಮಿಗೆ ಓಡಾಡ್ತಿರ್ತಾರೆ. ಅಂಗಿ ಕೊಡು ಈ ಅಂಗಿ ಕೊಡು ಅಂತೇಳಿ ಸಾಕಾಗ್ಬಿಡ್ತೈತೆ. ಅಡುಗೆ ಮಾಡೋದು ಬೇಸಿ, ಇವ್ರನ್ನೆಲ್ಲರೂ ಹೊಂಡಿಸ್ಕೊಂಡು ಕರ್ಕೊಂಡು ಹೋಗೋದು ಆಗೋದೇ ಇಲ್ಲ. ಬದ್ನಿಗೆ ಇನ್ನೂ ಚೂರು ಕುದೀಲಿ, ಚೂರು ಹೋಳು ಬಿರುಸದವು. ಇದನ್ನು ಉದ್ರಬೇಳೆ ಬಿಡ್ತೇನೆ ಸಾಕು. ಇದನ್ನು ಕಾಳು ಪಲ್ಯ ಒಂದು ತಾಳಿಸ್ಬಿಡ್ತೇನೆ, ಮುಗಿದು ಬಿಡ್ತೈತಿ. ಹಿಂದಾಗಡೆ ಏನೈತಲ್ಲ ಅನ್ನ ಮಾಡಿಟ್ಟೇನೆ, ಅದನ್ನೆಲ್ಲ ಬಾಣಕ್ಕೆ ಅದು ಒಗ್ಗರಣೆ ಹಾಕಿಬಿಟ್ನೆ ಅಂದ್ರೆ ಬುತ್ತಿದೆಲ್ಲ ತಯಾರಾಗ್ಬಿಡ್ತೈತಿ. ಹೋಗೋದು ಏನು ಮ್ಯಾಗಿನ ಕೆಲಸ ಇರೋದು ಹಿಂದಾಗಡೆ ಮಾಡ್ಕೊಳಕ್ಕೆ ಬರ್ತೈತಿ. ಬದ್ನಿಕಾಯ್ದು ಆಚೆ ಕಡೆ ಇಟ್ಬಿಡ್ತೇನೆ ತಡಿ. ಈಚೆ ಕಡೆ ಒಲಿ ಜೋರು ಹಚ್ಚೇನಿ, ಇದಕ್ಕೆ ಕಾಳಿಗೆ ಚಲೋ ಆಗತ್ತೆ ಒಗ್ಗರಣೆ ಅದು ಹಾಕಕ್ಕೆ. ರೋಜೆ ಬರ್ತಾನೆ ಅಂದ್ಲವಾ ಪಾಪ, ಏನು ಆಕಿನ ಕಡೆನ ಮಾಡಿಸೋದು ಎಲ್ಲ ಅಡುಗೆನ. ಅದಕ್ಕೆ ಬ್ಯಾಡವಾ ಮುಂಜಾನೆ ಎದ್ದು ಬಾ ನೀನು, ಹೋಗೋ ಮುಂದೆ ತಯಾರಾಗಿ ಅಂತ ಹೇಳೀನಿ. ಎಷ್ಟೊತ್ತಿಗೆ ಬಿಡ್ತಾಳ ಏನಾಕಿ ಮಂಜವ್ವಕ್ಕ. ಯವ್ವ ತಾಯಿ ಜಗ್ಗು ತಲೆ ತಿಂತಾಳೆ, ಹಂಗೆ ಆಕಿ ಹೋಗ್ಬೇಕಿ. ಆಕಿನ ಕೈಯ ಪಾರಾಗಿ ಬರೋದು ಸಾಕೋಬೇಕು ಕುಡಿಯಾಕತಿ. ಪೂರ್ತಿಕವ ಯಾವ ಇಟ್ಟಿಟ ಮಾಡ್ಕೊಂಡೇನು ಪಲ್ಯ. ಅವ್ರೇನು ಅಲ್ಲಿ ಆಜು ಬಾಜು ಕೊಟ್ರು ಮನ್ಯಾಗ ಉಂಡು ಕೊಟ್ಟು ಉಳಿತೈತಿ. ಇನ್ನು ಹೊರಗಡೆ ಮನ್ಯಾಗ ಒಂಚೂರು ರಷ್ಟು ತೆಗೆದು ಹಂಗೆ ಇಷ್ಟು ಖಾಲಿ ಮಾಡ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಒಂದು ಇಟ್ಟಿಟ್ಟೆಲ್ಲ ಇಡ್ತೇನೆ ಪಲ್ಯ ಅದು ಇಟ್ಟು ಸಣ್ಣ ಡಬ್ರಿಗೆ ಬಟ್ಲಿಗೆ ತೆಗೆದು ಬಿಟ್ಟನೆ ಅಂದ್ರೆ ಹಂಗೆ ಮತ್ತು ಊರಿಗೆ ಹೋಗೋ ಮುಂದೆ ಎಲ್ಲ ಖಾಲಿ ಮಾಡಿ ಹೋಗ್ಬಾರ್ದು. ಒಟ್ಟು ಇಡ್ಬೇಕು ಮನ್ಯಾಗ. ಈಗ ನಾವು ಹೊಳ್ಳಿ ಬಂದ್ಮ್ಯಾಗ ಈಗ ಒಟ್ಟು ಹಸಿರ್ತೈತಿ ಮಾಡ್ಕೊಳ್ಳೋದು ಹಾಕಿರಂಗಿಲ್ಲ, ಅದನ್ನ ಇದ್ದಿದ್ದು ಒಟ್ಟು ತಿಂದು ಮಕ್ಕಳಾಗಿ ಬರ್ತೈತೆ. ಮತ್ತು ಗುರುವರಿಗೆ ಹೇಳ್ಬೇಕನ್ನೆ ಇವ ನಿನ್ನೆ ರಾತ್ರಿ ಓಸು ಬಾಂಡೆ ಅದು ತಿಕ್ಕಿಟ್ಟು ಒಟ್ಟು ಅಡುಗೆ ಮನೆ ಸ್ವಚ್ಛ ಮಾಡಿ ಮಕ್ಕಳೋರಾಗ ಹೊತ್ತಾತು. ಮುಂಜಾನೆ ಅದು ಕಟ್ಲೆ ಕೆಲಸ ಆಗೈತೆ ನೋಡು. ಗೀತ ಚಾ ಮಾಡೋದು. ಹ್ಞೂ ರೀ, ಚಾ ಮಾಡ್ತೀನಿ ತಡಿ. ನೀವು ಹೇಳಿ ಅಂತ ಕುಂತಿದ್ದೆ ನಾನು ಎದ್ದು ಭಾಳ ತಪ್ಪ ನಮಗರ ಎದ್ದು ಕುಟ್ಲೆ ಚಾ ಕುಡಿಲಿಕ್ಕೆ ತಲೆ ಮಾಡಿ ಹಿಡ್ದಂಗೆ ಆಕತಿ. ಚಾ ಕುಡಿದ್ರೆ ತಲೆ ಓಡೋದು ನಮ್ದು, ಏನು ಮಾಡೋದು ಏನು ಕೆಲಸ ಅಂತೇಳಿ ಇಲ್ಲೇ ಕುಂತರಿ. ಬಡ ಬಡ ಚಾ ಮಾಡ್ತೀನಿ. ಅವೇನು ಮಂಜು ಹೇಳಂಗೆ ಅನ್ನೋದಿಲ್ತೋ, ನಮ್ಗೆ 2 ಕಪ್ ಮಾಡ್ತೀನಿ, ಬೇಕಾದ್ರೆ ನಾವು ಹಿಂದಾಗಡೆ ಕಾಸು ಕೊಡ್ತೇನೆ. ಎಲ್ಲ ಆತಲಿ ಅಡಿಗೆ. ಬದ್ನಿಕಾಯಿ ಪಲ್ಯ ಆಗೈತಿ, ಮಡಿಗೆ ಕಾಳು ಪಲ್ಯ ಆತು, ಮತ್ತು ಉದ್ರಿಬೇಳೆ ಬಡ್ದಿಟ್ಟಿನ ಪಲ್ಯ, ಚಪಾತಿ ಆಗೈತಿ. ಬಾಣಕ್ಕೆ ಒಂದು ಒಗ್ಗರಣೆ ಹಾಕ್ಬೇಕು. ಅನ್ನ ಮಾಡಿಟ್ಟೇನಿ, ಅನ್ನ ಬಿಸಿ ಇತ್ತದು. ಸುಡು ಹಾಲು ಹಾಕಿದ್ರೆ ಇದಾಗಂಗಿಲ್ಲ ಅದು. ಹಂಗಾಗಿ ಒಟ್ಟು ಅನ್ನ ಅರ್ಕಿ ಬಂದ್ಮ್ಯಾಗ ಹಾಲು ಅದು ಹಾಕಿ ಮೇಲೆ ಒಟ್ಟು ತುಪ್ಪದ ಒಗ್ಗರಣೆ ಅದು ಕೊಡ್ಬೇಕು. ಅದಕ್ಕೆ ನಿಂತೇನೆ ರೀ, ಚಾ ಮಾಡ್ತೀನಿ ತಡ್ರಿ. ಒಟ್ಟು ಕುದಿಲಿದು ಪಲ್ಯ ಇಳುತ್ತೇನೆ. ಎಷ್ಟೊತ್ತಿಗೆ ಎದ್ದಿದ್ದಿ? 4 ಗಂಟೆಗೆ ಹೆಸ್ರನ್ನಾಗಿಲ್ಲ. ನೀನು ರಾತ್ರಿ ಬಾಂಡೆ ಉಸು ತಿಕ್ಕಿಟ್ಟು ಮಕ್ಕೊಂಡೆ. ಬೇಸರ ಅದ್ರ ತಿಕ್ಕುದೇ ಇಲ್ಲ, ನಾನು ಊರಿಗೆ ಹೊಂಟೇನಂತೆ. ಮತ್ತು ಮುಂಜಾನೆ ಭಾಳ ಅಕ್ಕ ಅಂತೇಳಿ ರಾತ್ರಿನ ಎಲ್ಲ ಬಾಂಡೆ ತಿಕ್ಕಿಟ್ಟು ಮಕ್ಕೊಂಡೆ. ಹಂಗಾಗಿ ಮುಂಜಾನೆ ನಸಕ್ನ ದೌಡ್ ಹೆಚ್ರನ ಅಲ್ಲಿಲ್ಲ. 4 ಗಂಟೆಗೆ ಎದ್ದೇನಿ. ಆತಾಳ 6 ಗಂಟೆ ಆತು. ಆತಂಗೆ ಆತಲಿಲ್ಲ ಅದಂಗೆಲ್ಲ ಆತು. ಮಂಜಣ್ಣ ಬಡ ಬಡ ಎಬಸ್ರಿ ಅವನ್ನ. ಮತ್ತು ಊರಿಗೆ ಹೋಗಿ ಒಂದು ಕಾಡ್ಕೊಂತ ನಿಂದಿರ್ತಾನೆ. 10 ಬಸ್ಸಾಗೆ ಅಂದ್ರೆ ಒಟ್ಟು ಹೋಗಲ್ಲ 9:15 ನಿಂದಿರ್ಬೇಕು ನಾವು. ಅಂದ್ರೆ ಒಮ್ಮೆ ದೌಡ್ ಬರ್ತೈತೆ, ಲೇಟಾಗಿ ಬರ್ತೈತಿ. ಹೋಗಿ ಬಸ್ ಸ್ಟ್ಯಾಂಡ್ನಾಗ ಕುಂತ್ರೆ ಚಿಂತಿರೋದಿಲ್ಲ ನಮ್ಗೆ. ಅವನ್ನ ಎಬಸ್ರಿ ನೀವು. ಚಾ ಕುಡೋದು ಎಬಿಸಿ
ಇದನ್ನು ಮಾಡಿರಿ ಜಾಕಕ್ಕೆ ಅದು ನೀರು ಕಾಸಾಕಿಟ್ಟು ಬಂದೆ ನೀನು ನೋಟ್ ಕೊಡ್ಡ ಇಡ್ರಿ ಅವ್ಕೆ 2 ಕೊಡ್ಡ ದಪ್ಪನು ಅಂದ್ರೆ ಇಷ್ಟ್ರಿಗೆ 3 ಮಂದಿಗೆ ಜಾಕಕ್ಕೆ ಆಗ್ಬಿಡ್ತಾವು ಅವು. ಹ್ಞೂ ಹ್ಞೂ ಆತು ಚಹಾ ಮಾಡಿಕೊಡು ನೀ ಮೊದ್ಲು ಚಹಾ ಕುಡ್ದ ಮುಂದಿನ ಕೆಲಸ ನಂದು ಸರೋಜನ್ ದೌಡ್ ಬಾ ಅಂತ ಹೇಳಿ ತಯಾರಾಗಿ ಮತ್ತೆಲ್ಲ ಅಡುಗೆ ಮಾಡ್ಕೊಂಡು ಮತ್ತೆ ಲೇಟಾಗಿ ಹೋಗೋದು ಬೇಡ ಎಷ್ಟೊತ್ತಿಗೆ ಬಾ ಅಂತ ಹೇಳಿ 10 ಬಸ್ಸಿಗೆ ಹೋಗೋಣ ಅಂತ ಹೇಳೀನಿ 8 8:30 ಅಂದ್ರೆ ಇರುವ ನಿಮ್ಮ ಮನ್ಯಾಗ ಅಂತ ಹೇಳೀನಿ ಎಲ್ಲಿ ಮತ್ತೆ ನಾವು ಮನೆ ಕರೆಯಕ್ಕೆ ಬರೋದಿಲ್ವಾ ಅವು ಮತ್ತು ಹೋಗೋದಾಗ ಗೊತ್ತಿಲ್ಲಲ್ಲ ಆಕೆ ಮಂಜಾವಾಗ ಏನು ಹೇಳ್ಯಾಳ ಏನಿಲ್ವಾ ನಂಗೇನು ಗೊತ್ತಿಲ್ಲ ರೀ ಆಕೆ ಬಂದ ಮ್ಯಾಗ ಗೊತ್ತು ನೋಡಿ ಹೇಳಿರಕ್ಕಿಲ್ಲ ಅನಿಸ್ತತಿ ನಮ್ಮ ಜೊತೆ ಬರಾಕತ್ತಿತ್ತು ಅತ್ತಿಗೆ ಅಷ್ಟ ಗೊತ್ತಿರ್ಬೇಕು. ಆತು ಬಿಡ ತಗಡೆ ಹಾಂ ರಗಳಿ ಸುಸ್ಕೊಂತ ನಿಂದಿರ್ತಾರೆ ಅವರು ಮತ್ತು ಯಾಕೆ ನಾವು ಬರ್ತಿದ್ದಿಲ್ಲ ಮಾಡ್ತಿದ್ದಿಲ್ಲ ಅಂತ ಹೋಗಲಿಲ್ಲ ಮಾಡಲಿಲ್ಲ ಇಷ್ಟೆಲ್ಲಿ ಹಿಡ್ಸ್ಕೊಂಡು ಕುಂದಿರ್ತಾರ ಗೊತ್ತಿಲ್ದಂಗೆ ನಾವು ಮೊದ್ಲು ಹೋಗಿ ಬಸ್ ಸ್ಟ್ಯಾಂಡ್ನಾಗ ಕುಂದ್ರು ನಂತಕ್ಕೆ ಹಿಂದಾಗಡೆ ಬರೋಲ್ಲ ಹೌದಿಲ್ಲ ಬೇಷಾಕತ್ತಿಲ್ಲ. ಹ್ಞೂ ರೀ ಬೇಷಾಕತ್ತ ಅಷ್ಟ ಮಾಡೋಣ ಅಂತ ಹೋರಿ ಚಾನ ಏನಂತಾರೆ ಏನವರು ಊರಾಗ ಸರೋಜಾರ ಅತ್ತಿಯರಿಗೆ ಅಂಕರ ಮಾಡಿ ಮಾತಾಡ್ಕೊಂಡು ಬಂದೇವಿ ಏನಂತಾರೆ ಇವ್ರು ಮಾವಾರ ನೋಡ್ಬೇಕು ಮತ್ತು ಸಿಟ್ಟ ಬಂದಿರ್ಬೇಕು ಅವ್ರಿಗೆ ಮತ್ತೆ ಇಕ್ಕಿ ಬಂದು ಭಾಳ ದಿನ ಆತ ಏನು ಮತ್ತು ನಮಗೂ ಏಟು ಬೈತಾರ ಏಟಿಲ್ಲ ನೋಡಿ ಇವತ್ತು ಏನು ಹೆಣ್ಣು ಕೊಟ್ಟೆ ಒಂದ ಮತ್ತು ಬೇಯಿಸ್ಕೊಳ್ಳೋದಪ್ಪ ಮತ್ತೆ ಏನು ಮಾಡೋದು ಸಿಟ್ಟಿನ ಹೇಳಕ್ಕೆ ಬೈತಿರ್ತಾರ ಈಗ ಸಿಟ್ಟಿನ ಕೈಯಾಗ ನಾವು ಬುದ್ಧಿ ಕೊಡಕ್ಕೆ ಬರೋದಿಲ್ಲ ಮತ್ತು ಏನೋ ಒಂದಂತರ ಮತ್ತು ಅನ್ನಿಸ್ಕೊಂಡು ಬರ್ಬೇಕು ಮತ್ತು ಆ ಹುಡುಗಿನ ಮೊದಲೇ ಅಲ್ಲಿ ಕಳಿಸಿ ನೀಟಾಗಿ ಅವರು ಇಲ್ರಿ ಹಿಂಗೆ ಆತ ಹಿಂಗಿಲ್ಲ ಅಂತ ಹೇಳಿ ಏನಾರ ಒಂದು ಹೇಳಿ ಇಲ್ಲಿ ಬಿಡ್ರಿ ಭಾಳ ದಿನ ಆಗಿದ್ದಕ್ಕೆ ಹಂಗೆ ಇಟ್ಕೊಂಡ್ವಿ ನಾವು ಅಂತ ಏನಾರ ಹೇಳಿ ಬರ್ಬೇಕು ಮತ್ತು ಇನ್ನೇನು ಮಾಡೋದು ಆಕಿಲ್ ಬಂಗಾರದ ವಿಚಾರ ಅವ್ರು ಇಸ್ಕೊಂಬ ಅಂದಿದ್ದಂತ ಗೊತ್ತಾತಂದ್ರೆ ಮತ್ತು ಜಗಳನ ಹಾಕೋವೆಲ್ಲ ಆಕೇನು ಬಂಗಾರ ಇಲ್ಲಿ ಕೇಳಿದ್ದು ಅದೇನು ಹೇಳೋದ ಬ್ಯಾಡ್ರಿ ಹಂಗೆ ಬಂದಿದ್ಲು ಅಂತ ಹೇಳ್ಬಿಟ್ರೆ ಹೌದಿಲ್ಲ. ಇನ್ನಷ್ಟು ನಾವು ಧೈರ್ಯ ನೋಡಿರ್ತ ಈ ವಿಷಯದಾಗ ಮತ್ತು ಏನು ನಾವು ದುಡಿತೀವಿ ಅನ್ನೋದು ಅಷ್ಟೇ ಕರೆ ಆದರೂ ನಿನ್ನಂಗೆ ಧೈರ್ಯ ಇಲ್ಲ ಬಿಡು ನಮ್ಗೆ ಏನಂತಾರೆ ಏನಂತಂದು ಎದೆ ಡಬಡಬ ಅಂತಿರ್ತೈತಿ. ಅಯ್ಯೋ ನಾನು ಮೊದ್ಲು ಹೊಸ್ದಲ್ಲಾಗ ನಾ ಬಂದ ಜಗ್ ಹೆದರ್ತಿದ್ದೆ ನಿಮ್ಮವ್ವ ತುಸ ಮಾತಾಡ್ತಿದ್ಲನ ಹಂಗೆ ಎಷ್ಟು ಬೇಕಾದಂಗೆ ಮಾಡಿ ನೀನು ಏನು ಬಿಸಿ ರೊಟ್ಟಿ ಹಂಚಿನಾಗ ತೆಗೆದು ಊಟಕ್ಕೆ ಹಚ್ಕೊಟ್ರು ಒಂದು ಏನು ಅನ್ನುವಕ್ಕೆ ಆಗ ನಮಗೂ ಇಷ್ಟು ಏನು ಮೊದಲು ಮಾತಾಡ್ತಿದ್ದಿಲ್ಲ ಹೆದರು ಸಾಯ್ತಿದ್ವಿ ಆಗೆಲ್ಲ ಮನೆ ಮುಂದೆ ನಾಳೆ ಎಲ್ಲಿ ಬರ್ಬೇಕಾಗ ಅಜ್ಜನ ಬಾವಿಗೆ ಹೋಗಿ ನೀರು ಸೇರ್ಕೊಂಬರ್ಬೇಕು ಅವಾಗ ಇಷ್ಟರು ಕೂಡ ಹೋಗಿದ್ವಲ್ಲ ಅವಾಗ ಕಮಲಕ್ಕ ನಂಗೆ ಪರಿಚಯ ಆದ್ಲು ಅವಾಗ ಹೇಳ್ತಿದ್ಲು ಕಮಲಕ್ಕ ಏನು ಕಷ್ಟ ಮನುಷ್ಯ ಬರ್ಲಾರ್ದು ಮರಕ್ಕೆ ಬರ್ತತನ ಧೈರ್ಯ ಮುಖ್ಯ ಮೊದ್ಲು ಮನುಷ್ಯಾಗ ಧೈರ್ಯ ಬೇಕು ಮೊದ್ಲು ಮುಂದೆ ಏನಾದರೂ ಧೈರ್ಯ ಇದ್ರೆ ಏನಾದ್ರು ಸಾಧಿಸ್ಬೋದು ಅಂತಂದು ಕಮಲಕ್ಕನಿಂದನೇ ಕಲ್ತಿದ್ದು ನೋಡಿ ಈಗ ಧೈರ್ಯ ನಾವು ಒಟ್ಟು ಭಾರಿ ಇವಾಗ ಹೇಳ್ತಾ ಬಿಡ ಕಮಲಕ್ಕ ನಂಗೆ ಕರೆ ಕರೆ ಬಿಡೋದು ಭಾರಿ ಒಳ್ಳೆಯರು ಕಮಲಕ್ಕರು. ಕಮಲಕ್ಕ ಊರಿಗೆ ಹೋಗ್ಯಾಳ ಬನ ನಮಗೂ ಒಟ್ಟು ದಿನ ಆಕಿನ ಹೋಗಿ ಬೆಟ್ಟ ಬಂದ್ರೆ ಸಮಾಧಾನ ಆಕಿತ್ತ ಈಗ ನಾನು ಅದಕ್ಕೆ ನೋಡಿ ಈಗ ಬರೀ ಇದೊಂದು ಗದ್ಲೆ ಎತ್ತಲ್ಲ ಸರೋಜಂದು ಕರ್ಕೊಂಬರೋದು ಇದು ಊರಿಗೆ ಬಿಟ್ಟು ಬರೋದು ಅದು ಇದು ಅಂತ ಹೇಳಿ ನಾನು ಫೋನ್ ಹಚ್ಚಿಲ್ಲ ಕಮಲಕ್ಕ ಪಾಪ ಏನಲ್ಲ ಏನು ಊರಾಗ ಊರಿಗೆ ಹೋಗಿ ಬಂದ್ಮ್ಯಾಗ ಹಚ್ತೇನೆ ಕಮಲಕ್ಕ ಫೋನ್ ಹತ್ತು ಮಾತಾಡು ಪಾಪ ನೋಡ್ರಿ ಊರಿಗೆ ಹೋಗಿ ಬಂದ್ಮ್ಯಾಗ ಹಚ್ತೇನೆ ಕಮಲಕ್ಕ ಭಾಳ ದಿನ ಆತ ಹಚ್ಚೇ ಇಲ್ಲ ಇದು ನೀವು ಚಹಾ ಕುಡೋದು ಮಂಜುನೇ ಬಸ್ರಿ ಮೊದ್ಲು ಎಬಿಸಿ ಜಾಗ ಕಳಿಸ್ರಿ ಅವ್ನು ಜಳಕ ಆತಂದ್ರೆ ಹಿಂದಾಗಡೆ ನೀವು ಜಾಗ ಮಾಡಿ ಬರ್ರಿ ಅಂದ್ರೆ ಇಬ್ಬರು ಅರಿ ಬರ್ತಾವೆ ಅಂದ್ರೆ ಅಷ್ಟು ಒಗದು ಹಾಕಿಬಿಡ್ತೇನೆ ನಾನು ಹೊಳ್ಳಿ ಬಂದು ನನಗೂ ಬೇಸರ ಆಕತಿ ಮತ್ತೆ ಎಷ್ಟೊತ್ತಿ ಬರ್ತೇವೇನ ಅವನ್ನೆಲ್ಲ ಮೈಲ್ಗೇರಿ ಬಿಟ್ಕೊಂಡು ಕುಂದ್ರದು ಮತ್ತು ನಾಳೆ ನನಗೆ ಭಾಳ ಎರಡು ಜೊತೆ ಆಗ್ಬಿಡ್ತಾವೆ ಹೋಗುತ್ತಾನ ಅಂದ್ರೆಲ್ಲ ಕೆಲಸ ಮುಗಿಸಿ ಹೋಗ್ಬಿಟ್ರೆ ಚಿಂತೆ ಬಿಡ್ತೈತಿ ಎಲ್ಲ ಆತನ ಹಂಗಾರ ಅಡಿಗೆ ಎಲ್ಲ ಪಲ್ಯ ಆತು ಚಪಾತಿ ಆತು ಬಾನಕ್ಕೆ ಒಂದು ಒಗ್ಗರಣೆ ಹಾಕ್ಬೇಕು ಅಷ್ಟೇ ರೀ ಏನಿಲ್ಲ ಎಲ್ಲ ಮುಗೀತು ನೋಡು ಬುತ್ತಿ ಕಟ್ಟೆ ಬಿಡ್ತೀನಿ ಹಂಗಾರ ರೀ ಇಷ್ಟೋಡೇನು ಇನ್ನು ಈಗ 6:30 ಆಗಿರ್ಬೇಕು 6ಕ್ಕೆ ಬರ್ಬೇಕದು ಹಂಗೆ ಬಿಸಿದ ಕಟ್ಟಕ್ಕೆ ಬರೋದಿಲ್ಲ ಇದಾಕತ್ತದ ಪಲ್ಯ ಬಿಸಿದ ಕಟ್ಟಬಾರ್ದು ಒಟ್ಟು ಆರಿಸಿ ಕಟ್ಬೇಕು ಒಂದು ಅರ್ಕಳಿ ಬಾಯಿ ಮುಗಿಸ್ತೇನೆ ಆರ್ತೈತೆಲ್ಲ ಆರಿದ್ಮ್ಯಾಗ ತಣ್ಣಗೆ ಆದ್ಮೇಲೆ ಡಬ್ಬಿಗೆ ಹಾಕ್ಕೊಂತೀನಿ ಅಂದ್ರೆ ಇದಾಕತಿ. ಹೌದಾ ಹ್ಞೂ ಆಯಿತು ಹಂಗಾರ ನೀಲಕರಿಗೆ ಇದನ್ನ ಹೇಳಿದ್ದೇನೆ ನಿನ್ನೆ ಹೋಗಿ ಹೇಳಿ ಬಂದೇನೆ ಹಿಂಗೆ ಹಾಲು ಬೇಕು ಬಾಣಕ್ಕದ ಅಂತ ಹೇಳಿ ಹ್ಞೂ ರೀ ಹೇಳಿ ಬಂದೀನಿ ಮತ್ತು ಈಗ ಅದಕ್ಕೆ ಅನ್ನಕ್ಕೆ ಇಟ್ಟೇನೆ ಮುಗಿಸಿಟ್ಟೇನಿ ಅಕ್ಕಿ ನೀಲ ಮತ್ತು ಹಿಂಗೆ ದೌಡ ಹೊಂಟೇನವಾ ಅಂತಂದೆ ಇಲ್ವಾ ನಮ್ಮದು ಹೊಲದ್ದು ಅದು ಕೆಲಸ ಐತಿ ಗಿರ್ಜಕ್ಕ ದೌಡ 7:30 ಅಂದ್ರೆ ಆಕಳ ಅದು ಹಿಂಡಿ ಇಟ್ಟಿರ್ತೀನವ ಬಂದು ಹಾಲು ಒಯ್ಯಿ ಅಂತ ಹೇಳ ಮತ್ತು ಇಸ್ಕೊಂಬರ್ಬೇಕು ಕೊಟ್ಟು ಬೆಳಕಾಲಿ ಪಾಪ ಹೋಗಿ ಏನು ಎಬ್ಸಿದಿರ್ತದೆ ನೀ ಎದ್ದಿರ್ತಾರೆ ಅವರು ದೌಡ ಇದಂದ್ರೆ ಅದು ಹಾಲಿ ಒಟ್ಟು ಅನ್ನ ಆರ್ಬೇಕು ಅದು ಆರಿದ್ಮ್ಯಾಗಲ್ಲ ಹಾಲು ಅದು ಹಾಕೋದು ಒಗ್ಗರಣೆ ಹಾಕೋದು ಆಮೇಲೆ ಇಸ್ಕೊಂಬಂದು ಇದು ಮಾಡ್ತೀನಿ ಎಟ್ಟತ್ತದ ಒಗ್ಗರಣೆ ಹಾಕಿ ತಯಾರು ಮಾಡೋದು ನೀವು ಮೊದಲು ತಯಾರಾರಿ ನಾವೆಲ್ಲ ಅಡಿಗೆ ಆದ್ರೆ ನಿಮ್ದು ಮುಗ್ದಿರಂಗಿಲ್ಲ ಬಸ್ ಬಂದಲ್ಲಿ ನಿಂತಿರ್ತೈತಿ ಓಡಾಡ್ತಿರ್ತೀರಿ ಬಿಡೋ ಮರ ಏನು ನಮ್ದು ಏನು ನಿಮ್ಮಂಗೆ ಹೆಣ್ಮಕ್ಳು ಹಂಗೇನು ಇದೇನು ಆರಾಮ ಒಂದು ಪ್ಯಾಂಟ್ ಒಂದು ಹಂಗೆ ಹಾಕೊಂಡು ನಿಂದಿರ್ತೀವಿ ನಿಮ್ಮಂಗೆ ಏನು ಹಂಗೆ ಬಾ ಅಂದ್ರೆ 5 ನಿಮಿಷ ರೀ ಇನ್ನೂ 5 ನಿಮಿಷ ರೀ ಆತ್ರಿ ತಲೆ ಬಚ್ಕೋಬೇಕ್ರಿ ಹ್ಞೂ ಆತ್ರಿ ರೆಡಿ ಆಗ್ಬೇಕ್ರಿ ಸುಣ್ಣರು ಹಚ್ಕೋಬೇಕ್ರಿ ಪೌಡರ್ ಹಚ್ಕೋಬೇಕ್ರಿ ನೀವೇ ಲೇಟ್ ಮಾಡೋದು ಹೆಣ್ಮಕ್ಳು ನಾವು ನಮ್ದೇನು 5 ನಿಮಿಷ ಹೌದು ಬಿಡು ತಿನ್ನಪ್ಪ ಒಂದು ಚಾಯ್ ಕೊಡ್ಲಪ್ಪ ಹಾಲು ತಿಕ್ಕೊಂಬರ ಹೋಗು ಮಗ ತಗೊಂಡು ಹಾಲು ತಿಕ್ಕೊಂಬ ಚಾಯ್ ಕೊಡ್ತೀನಿ ಬಿಸ್ಕಿಟ್ ಅದಾವು ತಿನ್ನಿ ಅಂತ ಅಲ್ಲಲ್ಲ ಊರಿಗೆ ಹೋಗಿ ಹುರುಪ್ ನೋಡು ನಾವು ಎಬಸ್ಲಿಕ್ಕಂದ್ರೆ ನೀನೇ ಎದ್ದು ಎಷ್ಟು ಚಂದ ಅವ ನೀರು ಕದ ಅವನು ಜಕ ಮಾಡ್ತೀನಿ ಅಂತ ಹಿಂಗೆ ಸಾಲಿಗೆ ಹೋಗೋ ಮುಂದೆ ಹೇಳ್ತೀನಿ ನೀನು ಯಪ್ಪ ಏಳು ಅಂತ ಒದ್ರಕೊಂಡು ತಾಸು ಒದ್ರದಾಕ ಹೇಳ್ತೀನಿ ನೀನು ಇವತ್ತು ಎಷ್ಟು ದೌಡಿದ್ದಿ ಅಪ್ಪ ಸಾಲಿಗೆ ಹೋಗ್ಬಿಡು ಸುಮ್ಮನೆ ದೌಡಿದ್ದಿ ಹಂಗೂ ಎಲ್ಲ ಬುತ್ತಿ ಇದು ತಯಾರು ಮಾಡಿಟ್ಟೇನಿ ಡಬ್ಬಿಗೆ ಹಾಕೊಡ್ತೇನೆ ಹೋಗ್ಬಿಡು ಸಾಲಿಗೆ ಹೌದು ನೋಡಪ್ಪ ನಾನು ನೀನು ಸಾಲಿಗೆ ಹೋಗಂದ್ರೆ ಏನಂತೆ ಅಂತ ಕೇಳಿ
ಹೋಗು ನೀರು ಕಾದಾವ ನೋಡು. ತಡಿ ನಿಮ್ಮ ಅಪ್ಪಗೆ ಹೇಳ್ತೇನೆ, ನೀರು ತೋಡ್ಕೊಡ್ತಾನೆ, ಭಾಳ ಸುಡ್ತಾವು ಮತ್ತು ಕಾಲಿಗೆ ಮೇಲೆ ಹಾಕೊಂಡು ಅವ ಹಿಂದೋಗ್ಯ ನೋಡಲ್ಲಿ ಎಲ್ಲಿ ಮತ್ತೆ ಕಾಲ ಮೇಲೆ ಹಾಕೊಂಡು ನಾವ ಭಾಳ ನೀರು ಸುಡ್ತಾವು, ನೀರು ತೋಡ್ಕೊಡು ಹೋಗ್ರಿ ಹಂಗೆ ಬಿಸಿನೀರು. ನಿಂದಿರ್ಲಿ ಅಂತ ಹೇಳೇನು ನೋಡು ಬಂತಡಿ. ಬಾನ್ ಆತು ನೋಡಿ ಎಷ್ಟು ಮಸ್ತ್ ಆತು. ಪಾಪ ನೀಲ ನಾವು ಊರಿಗೆ ಹೋಗೋ ಸಂಬಂಧ ದೌಡ್ ಹಾಲಿನ ಕೊಟ್ಲವ, ಇವ ಚಲೋ ಆತು, ಪುಣ್ಯ ಬರಲಿ ಆತು. ಇದು ನೀಲಾರಿಗೆ ಒಂದು ತಾಟ ಹಚ್ಕೊಡ್ಬೇಕು ಇಷ್ಟೆಲ್ಲ. ಮತ್ತು ಪಾಪ ಅವ್ರು ಊರಿಗೆ ಹೋಗಿ ಒಂದು ಪಲ್ಯ ಕೊಟ್ಟು ಹೋಗಿರ್ತಾರೆ. ನಾನು ಬಡ ಬಡ ಹೋಗಿ ಎಲ್ಲ ಥರ ಪಲ್ಯ ಬಾಣ ಚಪಾತಿ ಹಚ್ಕೊಡ್ತೇನೆ. ಸೆಕೆಂಡ್ ರೊಟ್ಟಿ ಮಾಡಿಟ್ಟಿದ್ದೆ, ಒಂದು ಒಯ್ಬೇಕು ಕಟಕ್ ರೊಟ್ಟಿ, ಮತ್ತು ಚಂದ ಅನಿಸ್ತತಿ ಬುತ್ತಿ ಒಯ್ದ್ರೆ. ಅದಕ್ಕೆ ಇದು ಮಾಡ್ಬೇಕು, ಎಲ್ಲ ಹೊಂದಿಕೆ ಮಾಡಿ ಇಟ್ಕೋಬೇಕು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಗಿರ್ಜಾಕರ ಕಮಲಕ್ಕರ ಯಾಕಕತೆನ ದಿನಕ್ಕೆ ಒಂದ ಹಾಕಕತ್ತೀರಿ ಅಂತ ಕಮೆಂಟ್ಸ್ ಭಾಳ ಬರತ್ತಿದ್ದು ರೀ, ಭಾಳ ಖುಷಿ ಆಯ್ತು ರೀ. ಊರಿಂದ ನಮ್ಮ ತವ್ರ ಮನೆಯವರು ಬಂದಾರಿ, ಹಾಗಾಗಿ ನನಗೆ ಒಂದೊಂದು ಕತೆಗಳನ್ನು ಮಾಡಿ ಹಾಕಕತ್ತದ ರೀ. ದಿನಕ್ಕೆ 2 ಕತೆಗಳನ್ನು ಹಾಕಕ್ಕೆ ಆಗವಲ್ದು. ಅವ್ರು ಊರಿಗೆ ಹೋದ್ಮೇಲೆ ನಾ 2 ಕತೆಗಳನ್ನು ಹಾಕ್ತೀನಿ ರೀ, ದಯವಿಟ್ಟು ಕ್ಷಮೆ ಇರಲಿ ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗ್ತಾವಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಮುಂದಿನ ಕತೆಯೊಂದಿಗೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.